ವಾರ್ತೆಯಲ್ಲಿ ಮತ್ತೊಂದು ಪೊಲಿಟಿಕಲ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನಿಮಗಾಗಿ ಕಾಯ್ತಾ ಇದೆ. ಇದು ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಬಣದ ನಡುವೆ ಆಗ್ತಾ ಇರುವಂತಹ ಒಂದು ಜಟಾಪಟಿ. ಏನಾಗ್ತಾ ಇದೆ? ಡಿಕೆಶಿ ಅವರನ್ನ ಸೆಡ್ ಹೊಡೆಯೋದಕ್ಕೆ ಸಿದ್ದರಾಮಯ್ಯ ಟೀಮ್ ಮುಂದಾಗಿದೆಯಾ ಅಂತದೊಂದು ಬೆಳವಣಿಗೆ ಕಂಡು ಬರ್ತಾ ಇದೆ. ಭಾರಿ ಆಕ್ಟಿವ್ ಆಗಿದೆ. ಭಾರಿ ಆಕ್ಟಿವ್ ಆದಂತಹ ಸಿದ್ದರಾಮಯ್ಯ ಬಣ ಈಗ ಡಿಕೆಶಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಮುದ್ದಹನುಮೇಗೌಡರಿಗೆ ಗಾಳ ಹಾಕ್ತಾ ಇದೆ. ಆಪರೇಷನ್ ಹಸ್ತ ಭಾರಿ ಆಕ್ಟಿವ್ ಆಗಿ ಸಾಗೋದಕ್ಕೆ ಮುಂದಾಗ್ತಾ ಇದೆ. ಡಿಕೆಶಿ ಸಹೋದರರ ಮೇಲೆ ಕೂಗಾಡಿ ಪಕ್ಷ ತೊರೆದಿದ್ದಂತಹ ಮುದ್ದಹನುಮೇಗೌಡರನ್ನ, ಮಾಜಿ ಸಂಸದ ಮುದ್ದಹನುಮೇಗೌಡರನ್ನ ಮತ್ತೆ ಕಾಂಗ್ರೆಸ್ಗೆ ಸೆಳೆಯುವಂತಹ ಒಂದು ಪ್ಲಾನಿಂಗ್ ಆಗ್ತಾ ಇದೆ. ಸದಾ ಡಿಕೆಶಿ ವಿರುದ್ಧವೇ ರಾಜಕಾರಣ ಮಾಡಿದಂತಹ ಮುದ್ದಹನುಮೇಗೌಡರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆತರುವಂತಹ ಪ್ಲಾನ್. ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಸಚಿವ ರಾಜಣ್ಣ ಮುದ್ದಹನುಮೇಗೌಡರಿಗೆ ಗಾಳ ಹಾಕಿದ್ದಾರೆ. ಬೆಳ್ಳಂ ಬೆಳಗ್ಗೆ ಮಾಜಿ ಸಂಸದ ಮುದ್ದಹನುಮೇಗೌಡರನ್ನ ಸಚಿವ ರಾಜಣ್ಣ ಭೇಟಿಯಾಗಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರನ್ನ ಕಣಕ್ಕಿಳಿಸುವಂತಹ ಪ್ಲಾನಿಂಗ್. ಮುದ್ದಹನುಮೇಗೌಡರನ್ನ ಸೆಳೆದು ಕಾಂಗ್ರೆಸ್ಗೆ ಕರೆತಂದು ಸದಾ ಡಿಕೆಶಿ ವಿರುದ್ಧ ಗುಡುಕ್ತಾ ಇದ್ದಂತಹ ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಮೂಲಕ ಡಿಕೆ ಶಿವಕುಮಾರ್ಗೆ ಸೆಡ್ ಹೊಡೆಯುವಂತಹ ಪ್ರಯತ್ನನ. ಎಸ್, ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಮಾಡಿದ್ರು ಮುದ್ದಹನುಮೇಗೌಡ. ಈ ಹಿಂದೆ ಡಿಕೆ ಸಹೋದರರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರ ವಿರುದ್ಧವೇ ರಾಜಕಾರಣ ಮಾಡ್ತಾ ಬಂದಂಥವರು ಮುದ್ದಹನುಮೇಗೌಡ. ಕುಣಿಗಲ್ ಕ್ಷೇತ್ರದ ಅಸೆಂಬ್ಲಿ ಟಿಕೆಟ್ ಪಡೆಯುವಲ್ಲಿ ಮಾಜಿ ಸಂಸದ ವಿಫಲವಾಗಿದ್ರು. ದೆಹಲಿ ಸಭೆಯಲ್ಲಿ ಮುದ್ದಹನುಮೇಗೌಡರ ಕುರಿತು ಪ್ರಸ್ತಾಪ ಮಾಡ್ತಾರೆ KN ರಾಜಣ್ಣ. ಗೆಲುವೊಂದೇ ಮಾನದಂಡ ಸೂತ್ರದ ಅಡಿಯಲ್ಲಿ ಮುದ್ದಹನುಮೇಗೌಡರನ್ನ ಕರೆ ತರೋದಿಕ್ಕೆ ಪ್ಲಾನ್ ನಡೆದಿದೆ. ರಾಜಣ್ಣ ಟೀಮ್ನಿಂದ ಡಿಕೆಶಿಗೆ ಟಾಂಗ್ ಕೊಡೋದಿಕ್ಕೆ ಈ ರಣತಂತ್ರ ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇರುವಂಥದ್ದು. ಆದರೆ ಈ ಹಿಂದೆ ಮುದ್ದಹನುಮೇಗೌಡ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು, ಅದನ್ನ ತಡೆದಿದ್ರು. ಆದರೆ ಈಗ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಮುದ್ದಹನುಮೇಗೌಡ ಹಾಗಾದ್ರೆ ಮತ್ತೆ ಕಾಂಗ್ರೆಸ್ ಸೇರ್ತಾರಾ? ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ಮುದ್ದಹನುಮೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ, ಚರ್ಚೆ ಆಗ್ತಾ ಇದೆ. ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡ ಕಣಕ್ಕಿಳಿತಾರ? ಮುದ್ದಹನುಮೇಗೌಡ ಸ್ಪರ್ಧೆಯ ಬಗ್ಗೆ ಸಚಿವ KN ರಾಜಣ್ಣ ಸುಳಿವು ಕೊಟ್ಟಿದ್ದಾರೆ. ಮುದ್ದಹನುಮೇಗೌಡ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಮುದ್ದಹನುಮೇಗೌಡ ಅವರನ್ನ ಕಾಂಗ್ರೆಸ್ಗೆ ಕರೆತರೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ. ಇದರ ಜೊತೆಗೆ ಮಾಧ್ಯಮದ ಮುಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ KN ರಾಜಣ್ಣ ಹೇಳ್ತಾರೆ, ಮುದ್ದಹನುಮೇಗೌಡ್ರೇ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಆಗಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋ ನಿಟ್ಟಿನಲ್ಲಿ ಮುದ್ದಹನುಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದು ಲೋಕಸಭೆ ಚುನಾವಣೆಗೆ ನಿಲ್ಲಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದಿಂದ ಕಾರ್ಯತಂತ್ರ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಜನದ ಭೇಟಿಯಲ್ಲಿ ಮಾತಾಡಿ ಹೋಗಿದ್ದಾರೆ. ಮುದ್ದಹನುಮೇಗೌಡರು ಪಕ್ಷಕ್ಕೆ ಬಂದ್ರೆ ನಾನು ಸ್ವಾಗತನೂ ಕೂಡ ಮಾಡ್ತೇನೆ. ಅದು ನನಗೆ ಗೊತ್ತಿಲ್ಲ, ಅಭ್ಯರ್ಥಿ ಮಾಡೋ ನಾನಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಫಾರಸ್ ನಾನೇನು ಮಾಡಿಲ್ಲ, ಸ್ವಾಗತ ಮಾಡ್ತೀನಿ. ಆದರೆ ಸೌಜನ್ಯದ ಭೇಟಿಯಲ್ಲಿ ಮಾತಾಡಿ ಹೋಗಿದ್ದಾರೆ. ಮುದ್ದಹನುಮೇಗೌಡರು ಪಕ್ಷಕ್ಕೆ ಬಂದ್ರೆ ನಾನು ಸ್ವಾಗತನೂ ಕೂಡ ಮಾಡ್ತೇನೆ. ಅದು ನನಗೆ ಗೊತ್ತಿಲ್ಲ, ಅಭ್ಯರ್ಥಿ ಮಾಡೋ ನಾನಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಫಾರಸ್ ನಾನೇನು ಮಾಡಿಲ್ಲ, ಸ್ವಾಗತ ಮಾಡ್ತೀನಿ. ಆದರೆ ಸೌಜನ್ಯದ ಈ ಮಧ್ಯೆ ಮೂರು DCM ಹುದ್ದೆ ಕುರಿತಾಗಿ KN ರಾಜಣ್ಣ ಮತ್ತೆ ಬಾಂಬ್ ಸಿಡಿಸಿದ್ದಾರೆ. CM ಹುದ್ದೆ ಬೇಡ ಅಂತ ಯಾರಾದರೂ ಸಚಿವರು ಹೇಳ್ತಾರಾ? ಎಲ್ಲರೂ DCM ಮಾಡಬೇಕು ಅಂತಲೇ ಹೇಳ್ತಿರೋದು. ಮೌನವಾಗಿದ್ದಾರೆ ಅಂತಂದ್ರೆ ಸಮ್ಮತಿ ಇದೆ ಅಂತ ಅರ್ಥ ಅಂತ ಮತ್ತೆ ರಾಜಣ್ಣ ಈ ಬಗ್ಗೆ ಮಾತನಾಡಿದ್ದಾರೆ. DCM ಕುರಿತು ನಮ್ಮ ಬೇಡಿಕೆ ನಿರಂತರವಾಗಿರುತ್ತೆ. ಸುರ್ಜೇವಾಲಾ ಮುಂದೆ ಕೂಡ ನಾವು ನಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದೀವಿ. AICC ಅಧ್ಯಕ್ಷರು ಹೇಳಿದ್ದಾರೆ, ಅದೇ ಅಂತಿಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಮೂರು DCM ವಿಚಾರವಾಗಿ ಮಾತಾಡಿದ್ದಾರೆ ರಾಜಣ್ಣ. ನಮಗೆ ಗೊತ್ತಿಲ್ಲದೆ ಏನೆಲ್ಲ ನಡೆದಿರೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಭಾವನೆಗಳು ಏನಿತ್ತು ಅದು ಮುಂದೆ ಇಟ್ಟಿದ್ದೀವಿ. ಆ ನಂತರ ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೊಳ್ತಾರೋ ತೀರ್ಮಾನ ತಗೊಳ್ಳೋದು ಅವ್ರಿಗೆ ಬಿಟ್ಟಂತ ವಿಚಾರ. ಇವತ್ತಿನ ಸಭೆಯಲ್ಲಿ ಆ ವಿಚಾರ ಬರೋದಿಲ್ಲ. ಇವತ್ತಿನ ಸಭೆಯಲ್ಲಿ
ಯಾಕೆಂದ್ರೆ ವಿಸ್ತೃತವಾದಂತಹ ಸಭೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು, ಬ್ಲಾಕ್ ಅಧ್ಯಕ್ಷಗಳು, ಮುಂಚೂಣಿ ಘಟಕದ ಅಧ್ಯಕ್ಷಗಳು ಎಲ್ಲರೂ ಕೂಡ ಇರ್ತಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಸಭೆ ನಾಳೆ ದೆಹಲಿನಲ್ಲಿನೂ ಕೂಡ ಅವರು ಯಾವ ಉದ್ದೇಶದಿಂದ ಸಭೆ ಕರೆದಿದ್ದಾರೆ ಅಂತಕ್ಕಂಥದ್ದು ನಾವು ಊಹೆ ಮಾಡಿರೋದು, ಈ ಅಭ್ಯರ್ಥಿಗಳನ್ನ ಆಯ್ಕೆ ಬಗ್ಗೆ ಕರೆದಿದ್ದಾರೆ ಅಂತ ಹೇಳಿ ಅವರು ನಾವು ಭಾವಿಸಿದ್ದೇನೆ. ಅವರು ಅದು ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ನಮ್ಮ ಅನಿಸಿಕೆಗಳನ್ನ ಪ್ರತಿಕ್ರಿಯೆಯನ್ನು ನೀಡ್ತೇವೆ. ಪ್ರಸ್ತಾಪ ಯಾರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೋ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸೂಕ್ತ. ತೀರ್ಮಾನ ತಗೊಳ್ಳೋದಿಕ್ಕೆ ಯಾರಿಗೆ ಅಧಿಕಾರ ಇಲ್ವೋ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಪ್ರಯೋಜನ. ಸುರ್ಜೇವಾಲಾ ಅವ್ರ ಗಮನಕ್ಕೆ ತಂದಿದೀವಪ್ಪ. ಅಂತಿಮವಾಗಿ ಸುರ್ಜೇವಾಲಾ ಒಬ್ಬರೇ ತಗೊಳ್ಳಲ್ವಲ್ಲ ತೀರ್ಮಾನ. ಪಕ್ಷದ ಹೈಕಮಾಂಡ್ ಅಂದ್ರೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ ಮತ್ತು ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾರೆ ಸೇರಿ ತಗೊಳ್ತಕ್ಕಂಥ ತೀರ್ಮಾನ. ಮಲ್ಲಿಕಾರ್ಜುನ್ ಖರ್ಗೆ ಯಾವುದೇ ಡಿಸಿಎಂ ವಿಚಾರ ಬಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ತ್ರಿವಳಿ ಡಿಸಿಎಂ ದಂಗಲ್ಗೆ ಸುರ್ಜೇವಾಲಾ ಬ್ರೇಕ್. ಡಿಸಿಎಂ ವಿಚಾರ ಪಕ್ಷದ ಮುಂದೆ ಪ್ರಸ್ತಾಪ ಇಲ್ಲ. ಸಿಎಂ ಬಣದ ಸಚಿವರಿಗೆ ಸುರ್ಜೇವಾಲಾ ಟಾಂಗ್ ನೀಡಿದ್ದಾರೆ. ಡಿಸಿಎಂ ವಿಚಾರ ಸಿನಿಮೀಯ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಸಚಿವರ ಹೆಚ್ಚುವರಿ ಡಿಸಿಎಂ ಹೇಳಿಕೆಗೆ ಸುರ್ಜೇವಾಲಾ ಟಾಂಗ್ ನೀಡಿದ್ದಾರೆ. ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದನ್ನ ತಡೆ ಹಾಕಿದ್ರು. ಈ ರೀತಿಯ ಪ್ರಸ್ತಾಪ 3 ಡಿಸಿಎಂ ಹುದ್ದೆಯ ವಿಚಾರ ಹೈಕಮಾಂಡ್ ಮುಂದೆ ಇಲ್ಲ. ಆ ಬಗ್ಗೆ ಹೈಕಮಾಂಡ್ ಚರ್ಚೆಯೂ ಕೂಡ ಮಾಡಲ್ಲ, ನಿರ್ಧಾರವನ್ನು ಕೂಡ ಮಾಡಲ್ಲ. ನಮ್ಮ ಮುಂದೆ ಇರುವಂಥದ್ದು ಲೋಕಸಭೆ ಚುನಾವಣೆ, ಆ ಗುರಿ ತಲುಪಬೇಕಾಗಿದೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಸುರ್ಜೇವಾಲಾ ಅವರು ಕೂಡ ಅದೇ ಹೇಳ್ತಾರೆ. ಸಚಿವರ ಹೆಚ್ಚುವರಿ ಡಿಸಿಎಂ ಹೇಳಿಕೆಗೆ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾವು ಈಗ ಯೋಚನೆ ಮಾಡ್ತಾ ಇರುವಂಥದ್ದು ಲೋಕಸಭೆ ಚುನಾವಣೆಯ ಕುರಿತಾಗಿಯೇ ಹೊರತು ತ್ರಿವಳಿ ಡಿಸಿಎಂ ಬಗ್ಗೆ ಅಲ್ಲ ಅಂತ. These are all filmy things that you are discussing. We are discussing substantial things. I think this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency. Not only with the task of implementation of the 5 Congress guarantees, but also with task of participation in governance of hospitals, dispensaries, bus stands, colleges, education, everything. These are all filmy things that you are discussing. We are discussing substantial. ಈ ರೀತಿ ಭಾರಿ ಪ್ರಯತ್ನಗಳೇನಾಗ್ತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಸುರ್ಜೇವಾಲಾ. ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ತ್ರಿವಳಿ ಡಿಸಿಎಂನ ಬಿರುಗಾಳಿ ಏನು ಬೀಸಿತ್ತು. ಈಗ ಕೆಎನ್ ರಾಜಣ್ಣ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೀಟಿಂಗ್ ನಡೆಸಿದ್ರು. ಕೆಪಿಸಿಸಿ ಕಚೇರಿ ನಡೆದಂತಹ 1-to-1 ಮಾತುಕತೆ ಇದು. ಲೋಕಸಭೆ ಮೀಟಿಂಗ್, ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಮೀಟಿಂಗ್ ಅನ್ನ ಮುಗಿಸಿ ರಾಜಣ್ಣ ತೆರಳ್ತಾ ಇದ್ದಾಗ ಕೆಎನ್ ರಾಜಣ್ಣ ಅವರನ್ನ ಕರೆಸಿಕೊಂಡು ಡಿಕೆಶಿ ಚರ್ಚೆ ನಡೆಸ್ತಾ ಇದ್ದಾರೆ. ಮುದ್ದಹನುಮೇಗೌಡರನ್ನ ಪಕ್ಷಕ್ಕೆ ಕರೆದರೋ ಬಗ್ಗೆ ಕೂಡ ಈ 1-to-1 ಮೀಟಿಂಗ್ ನಲ್ಲಿ ಚರ್ಚೆ. ಡಿಸಿಎಂ ಬೇಡಿಕೆ ಇಟ್ಟಂತಹ ಸಚಿವರುಗಳಿಗೆ ಒಂದು ಕಡೆ ಸುರ್ಜೇವಾಲಾ ಟಾಂಗ್ ಕೊಟ್ರು, ಮತ್ತೊಂದೆಡೆ ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ್ದೆ ಕೆಎನ್ ರಾಜಣ್ಣ. ಅವರನ್ನ ಕರೆಸಿ ಮಾತನಾಡಿದ್ದಾರೆ. 1-to-1 ಮಾತುಕತೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಮುದ್ದಹನುಮೇಗೌಡರನ್ನೇನು ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತದೊಂದು ಮಾತುಗಳನ್ನ ರಾಜಣ್ಣ ಹೇಳ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ 1-on-1 ಮೀಟಿಂಗ್ ನಲ್ಲಿ ಚರ್ಚೆ. ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನುವಂತಾಗಿದೆ ಕಾಂಗ್ರೆಸ್ನಲ್ಲಿ. ಹಗ್ಗ ಜಗ್ಗಾಟ ಜೋರಾಗ್ತಾ ಇದೆ. ಅದರ ಭಾಗವಾಗಿ 3 ಡಿಸಿಎಂ ಆಗಬೇಕು ಅನ್ನುವಂತಹ ವಿಚಾರವನ್ನೇನು ರಾಜಣ್ಣ ಪ್ರಸ್ತಾಪಿಸಿದ್ರು, ಹಿರಿಯ ಸಚಿವರುಗಳು ಹೇಳಿದ್ರು. ಅದಕ್ಕೀಗ ಸುರ್ಜೇವಾಲಾ ಬ್ರೇಕ್ ಹಾಕಿದ್ದಾರೆ. ಜೊತೆಗೆ ಡಿಕೆಶಿ ರಾಜಣ್ಣ ಅವರನ್ನ ಕರೆದು 1-to-1 ಮೀಟಿಂಗ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, 3 ಡಿಸಿಎಂ ಎನ್ನುವಂತ ವಿಚಾರ ಬಹಳ ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಅದಕ್ಕೆ ಒಂದು ದೊಡ್ಡ ಬ್ರೇಕ್ ಹಾಕಿದ್ದಾರೆ ಸುರ್ಜೇವಾಲಾ.
ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾವು ಪ್ರಸ್ತಾಪ ಮಾಡ್ತೀವಿ ಅಂತ ಇದ್ರು ಈ ಎಲ್ಲ 3 DCM ಪರವಾಗಿ ಇದ್ದಂತಹ ಸಚಿವರುಗಳು, ನಾಯಕರುಗಳು. ಆದರೆ ಈಗ ಸುರ್ಜೇವಾಲಾ ಒಂದ್ ಕಡೆ ಬ್ರೇಕ್ ಆಗ್ತಿದ್ದಾರೆ, ಮತ್ತೊಂದೆಡೆ DK ಶಿವಕುಮಾರ್ ಕರೆದು ರಾಜಣ್ಣ ಅವರನ್ನ ಮಾತನಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಈ ವಿಚಾರ? ಹಾಗಿದ್ರೆ ಈಗ ತೆರೆಮರೆಗೆ ಸರಿಯುತ್ತಾ ಅಥವಾ ಸರ್ಕಸ್ ಮುಂದುವರಿಯುತ್ತಾ? ಎಲ್ಲಿಗೆ ಬಂದು ನಿಂತಿದೆ? ಪ್ರತಿಭಾ, ಕಳೆದ 4ರಂದು ರಾತ್ರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂಥ ಸಭೆ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆಗೆ ವಿಷಯ ವಸ್ತುವನ್ನು ಆ ಒಂದು ಡಿನ್ನರ್ ಮೀಟಿಂಗ್ ಕೊಡುತ್ತೆ. ಮುಖ್ಯವಾಗಿ 3 DCM ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಮತ್ತೊಮ್ಮೆ ಪ್ರಸ್ತಾಪಿಸಲಿಕ್ಕೆ ಪೂರಕವಾದಂಥ ಡಿನ್ನರ್ ಮೀಟಿಂಗ್ ಮತ್ತು ಅದರ ನಂತರದಲ್ಲಿ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಮುಖ್ಯವಾಗಿ 3 DCMಗಳನ್ನು ಸಮುದಾಯಕ್ಕೆ ಒಬ್ಬರಂತೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಜನವರಿ 4ರಂದು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿತ್ತು ಮತ್ತು ಈ ಸಂಬಂಧಪಟ್ಟ ಹಾಗೆ ಕೇಂದ್ರ ನಾಯಕರನ್ನು ಭೇಟಿ ಮಾಡಿ ಆ ಸಂಬಂಧಪಟ್ಟ ಹಾಗೆ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಆದರೆ ಈ ವಿಚಾರದಲ್ಲಿ ತೆಗೆದುಕೊಂಡಂಥ ತೀರ್ಮಾನಕ್ಕೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿರ್ತಕ್ಕಂಥ ಭಿನ್ನ ಸ್ವರೂಪ ಬರುವ ಹಾಗೆ ಚರ್ಚೆಗಳು ಶುರುವಾಗಿತ್ತು. DCM ಆಗಿರುವಂಥ DK ಶಿವಕುಮಾರನ್ನ ಒಂದು ರೀತಿ ಸೈಡ್ಲೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಬಣದಿಂದ ಮಾಡಲಾಗ್ತದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ರಾಜಣ್ಣ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ಇವರೆಲ್ಲರೂ ಕೂಡ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದೇ ಎಲ್ಲ ಒಂದು ಕಡೆ ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ಕೋಲಾಹಲವನ್ನು ಸೃಷ್ಟಿ ಮಾಡಲಿಕ್ಕೆ ಪೂರಕವಾದಂಥ ತೀರ್ಮಾನ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಈಗ ಈ ವಿಚಾರ ದೊಡ್ಡದಾಗಿ ಚರ್ಚೆ ಆಗ್ತಿದ್ದ ಹಾಗೆಯೇ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಅಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತಕ್ಕಂಥನ್ನ ಭಾಳ ಸ್ಪಷ್ಟವಾಗಿ ಹೇಳಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಬಂಧಪಟ್ಟಾಗೆ ರಿಯಾಕ್ಟ್ ಮಾಡಿದ್ದು ಮುಖ್ಯವಾಗಿ ಹೈಕಮಾಂಡ್ ಬಳಿ ಯಾವುದೇ ಕಾರಣಕ್ಕೂ 3 DCM ಮಾಡ್ತಕ್ಕಂಥ ಪ್ರಸ್ತಾಪ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಅಭಿಪ್ರಾಯಕ್ಕೆ ಪೂರಕವಾಗಿ ಇವತ್ತು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹೇಳಿರ್ತಕ್ಕಂಥದ್ದು, ಲೋಕಸಭಾ ಚುನಾವಣೆಗೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೇವೆ, ಆದರೆ 3 DCM ಅಂತಕ್ಕಂಥದ್ದು ನಮ್ಮ ಮುಂದೆ ಚರ್ಚೆ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇವೆಲ್ಲ ಗಮನಿಸ್ತಾ ಇದ್ದರೆ ಈ ಚರ್ಚೆಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದೆ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಮುದಾಯಕ್ಕೆ ಒಬ್ಬರಂತೆ DCM ಆಗಬೇಕು ಅಂತಕ್ಕಂಥ ಕನಸು ಕಾಣದಿದ್ದಂಥ ಸಚಿವರುಗಳಿಗೆ ಈ ಒಂದು ಹೇಳಿಕೆ ನಿಜವಾಗಲೂ ಕೂಡ ಶಾಕ್ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸಮುದಾಯಕ್ಕೊಬ್ಬರಂತೆ DCM ಮಾಡಿದರೆ ಅದು ಮತಗಳ ಕ್ರೋಢೀಕರಣದ ಮೇಲೆ ಪರಿಣಾಮಗಳಾಗುತ್ತೆ, ಮತಗಳು ಬರುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಸಹಜವಾಗಿ ಏನು DCM ಆಗಬೇಕು ಅಂತೇಳಿ ಡಿಮಾಂಡ್ ಇಟ್ಟಿರ್ತಕ್ಕ ಸಚಿವರು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ BJP DCMಗಳನ್ನು ಮಾಡಿರ್ತಕ್ಕಂಥ ಬಗ್ಗೆನೂ ಕೂಡ ರಾಜಣ್ಣ ಪ್ರಸ್ತಾಪವನ್ನು ಮಾಡಿದರು. ಅಂದರೆ DCMಗಳನ್ನು ಬೇರೆ ಬೇರೆ ಸಮುದಾಯಗಳಿಗೆ ಕೊಡೋದ್ರ ಮೂಲಕ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟಂತಾಗತ್ತೆ, ಇದರಿಂದ ಅನುಕೂಲ ಆಗುತ್ತೆ, ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ರಾಜಣ್ಣ ಹೇಳ್ತಾ ಇದ್ರು. ಕಾಂಗ್ರೆಸ್ನಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಣಯಕ್ಕೆ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ಉಲ್ಲೇಖಿಸಿ ಹೇಳಿಕೆ ನೀಡುವಂಥ ಪ್ರಯತ್ನವನ್ನು ಕೂಡ ರಾಜಣ್ಣ ಮಾಡಿದರು. ಒಟ್ಟಲ್ಲಿ 3 DCM ಆಗಬೇಕು ಅಂತಕ್ಕಂಥದ್ದು ರಾಜಣ್ಣ ಸೇರಿದಾಗೆ ದಲಿತ ಸಚಿವರುಗಳ ಬಹಳ ಪ್ರಮುಖವಾಗಿರುವಂಥ ಬೇಡಿಕೆ ಆಗಿತ್ತು. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಪಂಚಮಸಾಲಿ ಲಿಂಗಾಯತ, ದಲಿತರಲ್ಲಿ SC ಬಲ ಮತ್ತು ST ಈ ವರ್ಗಗಳಿಗೆ ಸಹಜವಾಗಿರ್ತಕ್ಕಂಥ DCM ಹುದ್ದೆಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಭಾಳ ಸ್ಪಷ್ಟವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅಂಥ ಪ್ರಸ್ತಾಪ ಹೈಕಮಾಂಡ್ ಮುಂದೆ ಇಲ್ಲ ಅಂತಕ್ಕಂಥದ್ದು, ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಹೇಳಿಕೆ ನೀಡುವುದರ ಮೂಲಕ ಈಗ ನಡೀತಾ ಇರತಕ್ಕಂಥ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಆಗ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇಂಥ ಒಂದು ಚರ್ಚೆ ಪೂರಕ ಅಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಹೇಳಿಕೆಯ ಮೂಲಕ ನೀಡಲಾಗಿದೆ. ಹೀಗಾಗಿ ಈಗ ರಾಜ್ಯದಲ್ಲಿ ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಮಾಹಿತಿಗಾಗಿ. ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ. ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಮಗೆ ಯಾರು ಹೇಳ್ಕೊಟ್ಟು ಹೇಳಿಸೋದಲ್ಲ. ಮತ್ತು DCM ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಯಾವುದು ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. ಇನ್ನು ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ, ಹೊರತು ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಹೇಳಿದ್ದಾರೆ ಕರೆಕ್ಟ್. ಅವ್ರು ಹೇಳೋದೇನು, ಇದರಿಂದ ಗೊಂದಲ ಸೃಷ್ಟಿ ಆಗೋದು ಬೇಡ, ಪಕ್ಷ ನಾವು ಗೆಲ್ಲಬೇಕು, 28 ಸೀಟು ನಾವು ಗೆಲ್ಲಬೇಕು ಅಂತಕ್ಕಂಥದ್ದು. ನಿಂತ್ಕೊಳ್ರಿ, ಹಿಂದಕ್ಕೆ ಎಲ್ಲೂ ಹೋಗಲ್ಲ. ಬರ್ರಿ, ನೀವು ಶಾಸಕರು ಬರ್ರಿ. ಹೀಗಾಗಿ ನಾನು ಇನ್ನೊಮ್ಮೆ ನಿಮಗೆ ಸ್ಪಷ್ಟ ಮಾಡ್ತೀನಿ. ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಖರ್ಗೆ ಸಾಹೇಬರು,
ಅವರು ಅದನ್ನು ತಳ್ಳಿನೂ ಹಾಕಿಲ್ಲ. ಈ ಸಮಯದಲ್ಲಿ ಗೊಂದಲ ಮಾಡಬಾರ್ದು ಅಂತಕ್ಕಂಥದ್ದಿದೆ. ಮತ್ತು ಅವರಿಗೆ ಈ ಪ್ರಸ್ತಾವ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಇರ್ಬೋದು, ನಾವಿನ್ನೂ ಅವ್ರ ಗಮನಕ್ಕೆ ತಗೊಂಡೋಗಿಲ್ಲ. ಹೌದು, ಇದೆಲ್ಲ ಸಿನಿಮಾ ಸ್ಟೈಲಲ್ಲಿ ನಡೀತಾ ಇದೆ, ಆ ರೀತಿಯ ಪ್ರಸ್ತಾಪನೆ ಆಗಿಲ್ಲ ಅಂತ ಹೇಳ್ತಾರೆ. ಅವರು ಹೇಳಿದಾರೆ, ಅವ್ರು ಹೇಳಿದ್ದನ್ನು ನಾನು ಸರಿ ಇಲ್ಲ ಅಂತ ಹೇಳೋಕ್ಕಾಗ್ತದ? ಅವ್ರು ಹೇಳಿದ್ ಸರಿ ಇದೆ ಅಂತಲೇ ಹೇಳ್ಬೇಕು. ನಾನು ಹೇಳಿದ್ದಂಗಂತ ಅಲ್ಲಪ್ಪ, ಅವ್ರು ಹೇಳಿದ ಮೇಲೆ ಅದು ಅಂತಿಮ. ನೋಡಿ, ತಗೊಂಡಿದ್ದಾರೆ. ನೋಡಿ, ಹೈಕಮಾಂಡ್ ತಗೊಳ್ಳೋದು, ನಾನು ತಗೊಳ್ಳೋದು, ಇನ್ನೊಬ್ರು ಹೇಳೋದು ಪ್ರಶ್ನೆ ಯಾಕೆ? ಚುನಾವಣೆಯಲ್ಲಿ ನಾವು ಗೆಲ್ತಕ್ಕಂಥದ್ದು. ಹಿಂದಿನ ಬಿಜೆಪಿ ಗೌರ್ಮೆಂಟ್ನಲ್ಲೂ ಇದ್ರು, ಕಾರಜೋಳ ಇದ್ರು, ಅಶ್ವಥ್ ನಾರಾಯಣ ಇದ್ದ, ಈಶ್ವರಪ್ಪ ಇದ್ರು, ಹಿಂಗೆಲ್ಲ ಇದ್ರು. ಈಗ ಹೊಸದಾಗಿ 3 ಸರ್ಕಾರಗಳು ಏನು ಬಂದಿದ್ದಾವೆ, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನ್. ಬಿಜೆಪಿನವರು ಅವರು ಕೂಡ ಬೇರೆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ. ಅದೇ ಮಾದರಿನಲ್ಲಿ ಮಾಡಿದ್ರೆ ನಮ್ಮ ಲೋಕಸಭಾ ಚುನಾವಣೆ ಫಲಿತಾಂಶ ಉತ್ತಮವಾಗಿ ಬರುತ್ತೆ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ರು. ನಾನು ಆಗ್ಬೇಕು ಅಂತ ಹೇಳಿಲ್ಲ. ಒಂದ್ ವೇಳೆ ಮಾಡದೇ ಇದ್ರೆ ಹಿನ್ನಡೆ ಆಗುತ್ತೆ. ನಮಗೆ ನೋಡಿ, ನಾನು ಹೇಳ್ತೀನಿ ಕೇಳಿ, 28 ಸೀಟಲ್ಲಿ ನಾವು ಒಂದು 20 ಸೀಟಾರು ಗೆಲ್ಲದೆ ಇದ್ರೆ ನಮ್ಗೇನು ಮಾರಲ್ ರೈಟ್ ಇರ್ತದೆ ಕಂಟಿನ್ಯೂ ಆಗ್ಲಿಕ್ಕೆ? ಗೆದ್ದಾಗ 28 ಗೆಲ್ತೀವಿ. ಹಿನ್ನಡೆ ಆಗುತ್ತೆ ಅನ್ನೋದನ್ನ ಇನ್ನು ಸಮಯ ನೋಡಬೇಕು. ಇನ್ನು ಸಮಯ ಇದೆ, ಹೇಳ್ತೀನಿ ಬನ್ನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.